ಬಾರಕ್ಕೆ ಬಾರಿ ಚನ್ನಿ ಬಿಂದಿಗೆ ಹಿಡ್ಕೊಂಡು ನಾನ್ ನೋಡಕ್ ಬರ್ತೀನಿ ನಿನ್ನ ನಾನ್ ನೋಡಕ್ ಬರ್ತೀನಿ ನಿನ್ನ ಹಸುವ ಹೊಡ್ಕೊಂಡು. ಏನ್ ಚಂದ ಹಾಡು ಹೇಳ್ತಿರ್ರಿ ನೀವು. ತಗೊಳ್ರಿ, ನೀರು ಕುಡೀರಿ ಸಾಕು. ಹೌದ್ಲೇ, ನಿನ್ ನೋಡಿದ್ರ ಹಾಡು ಹೇಳ್ಬೇಕು ಅನಿಸ್ತತಿ, ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತತಿ. ಇಲ್ಲೇ ಇದ್ದು ಬಿಡ ನಾ ಅನಿಸ್ಬಿಡ್ತೈತಿ. ಏನ್ ಮಾಡ್ಲಿ, ಆದ್ರ ಎಲ್ಲದಕ್ಕೂ ಪರ್ಮಿಷನ್ ಸಿಗ್ಬೇಕಲ್ಲ, ಲೈಸೆನ್ಸ್ ಸಿಕ್ಕಿಲ್ಲಲ್ಲ, ಅದಕ್ಕೆ ಬಡದಾಡದ್ ನೋಡು. ಹೌದೌದು, ನಿಮಗೆ ನನ್ನ ಜೊತೆ ಇರಾಕ ಲೈಸೆನ್ಸ್ ಬೇಕು, ನನಗೆ ಮನೆ ಕೆಲಸ ಮಾಡಕ್ಕೆ ಲೈಸೆನ್ಸ್ ಬೇಕು ಅಷ್ಟ, ಮತ್ತೇನೂ ಇಲ್ಲ. ಏ ಹಂಗ್ಯಾಕಂತೀಯ ಹುಚ್ಚಿ, ನಾನು ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋದ್ಮೇಲೆ ರಾಣಿಗತೆ ನೋಡ್ಕಿಂತೀನಿ, ಗೊತ್ತನ? ಅದೆಲ್ಲ ಆಮೇಲೆ ನೋಡೋಣ. ರಾಣಿಗತೆ ನೋಡ್ಕೊಂತಿರೋ ಆಗತ್ತೆ ನೋಡ್ಕೊಂತಿರೋ ಎಲ್ಲ ನಿಮ್ಮ ಮನೆಗೆ ಬಂದ ಮೇಲೆ ಗೊತ್ತಾಕತಿ. ಅಲ್ಲಿ ತನಕ ಸುಮ್ಮನೆ ಮಾತಾಡೋ ಪ್ರಯೋಜನ ಇಲ್ಲ. ಈಗ ನೀರು ಕುಡೀರಿ, ಊಟಕ್ಕೆ ಹೊತ್ತಾಕತಿ. ಅಲ್ಲ, ಹಜಾಮರ ಅಂಗಡಿಗೆ ಇವತ್ತು ಹೋಗಿದ್ದೇನು? ಎಷ್ಟು ಚಂದಾಗ ಶೇವಿಂಗ್ ಮಾಡ್ಕೊಂಡು ನೀಟಾಗಿ ಮೀಸಿ ಕೊಟ್ಟು ಮಾಡಿಸ್ಕೊಂಡು ಚೂಪಾಗಿ ಮಾಡ್ಕೊಂಡು ಬಂದಿದ್ದೀ. ಬಾರಿ ಬಿಡಪ್ಪ ನೀನು. ಏ ಸುಮ್ಮನಿರ, ನೀರು ಕುಡಿಯಾಕಾರ ಬಿಡ್ತೀಯನ? ಬರೀ ಏನಾರ ಮಾತಾಡ್ಕೊಂತ ನೀನು. ತಗೋ, ನೀನು ಒಂದು ಸ್ವಲ್ಪ ಕುಡಿ. ಇಲ್ಲ ಬೇಡ ಬೇಡ, ನಾನು ಆಮೇಲೆ ಕುಡಿತೀನಿ. ಯಾವಾಗ್ಲೂ ಅಷ್ಟೇ, ನೀರು ಕುಡಿಯಾಕ ಕಂಜೂಸ್ತನ ಮಾಡ್ತಿ. ತಗೋ ಕುಡಿ, ನಾನು ಕುಡಿಸ್ತಾನೆ ನೋಡು. ಬ್ಯಾಡ ಅಂದ್ರೆ ಕೇಳಲ್ಲಪ್ಪ ನೀನದ. ಕುಡಿ ಅಷ್ಟು ಖಾಲಿ ಮಾಡವನ್ನ. ನನಗಂತರೂ ಬಹಳ ಖುಷಿಯಾಗಕತ್ ಬಿಟ್ಟೈತಿ. ಯಾವಾಗ ನಿಮ್ಮ ಮನೆಗೆ ಬರ್ತೇನೆ ಅಂತ ಅನಿಸ್ಬಿಟ್ಟೈತಿ. ಇನ್ನೇನು ಹೆಚ್ಚು ದಿವ್ಸ ಇಲ್ಲಲ್ಲ, ಆಗ ಹೋತು. ಇನ್ನೇನು ಮನೆ ದೇವ್ರಿಗೆ ಹೋಗಿ ಬಂದ ತಕ್ಷಣ ಮದುವೆ ಆಗದ. ಹಿಂಗ ಕುತ್ಕೊಂಡಿದ್ರ ಬೆಳ್ತನಕ ಹಿಂಗ ಕುತ್ಕೋಬೇಕು ಅನಿಸ್ತತ್ ನೋಡ್ರಿ. ಹೌದು, ನಿದ್ದಿ ಏನು ಬೇಡ, ಬೆಳ್ತನಕ ಹಿಂಗ ಕುತ್ಕೊಂಡ್ಬಿಡು. ಅಲ್ಲಲೇ ಪರಿಮಳ, ಹಿಂಗ ಕುತ್ಕೊಂಡು 12 ಗಂಟೆ ಮಾಡಿಬಿಡ್ತೀಯ ಏನ ನೀನು? ನಿಮ್ಮ ಅತ್ತಿ 12 ಗಂಟೆಗೆ ಬಡ ನಾವು ವಾಪಸ್ ಹೋಗ್ರಿ ಅಂತ ಹೇಳ್ಯಾಳ. ಹೌದು ಹೋದ್ರಾತ, ಅದಕ್ಕೆ ಯಾಕೆ ಟೆನ್ಷನ್ ಈಗ? ನಾ ಹೇಳಿದ್ದೇನು ಈಕೆ ಮಾಡಿರೋದೇನು? ನಾ ಹೇಳಿದ ಕೆಲಸನ ಮಾಡಿಲ್ಲ ನೋಡಿಕಿ. ಆರಾಮಾಗ ಬೆಚ್ಚಗೆ ಮಕ್ಕಂಬಿಟ್ಟ. ನಾ ಹೇಳಿದ್ದೇನು ಈಕೆ ಮಾಡೋದೇನು? ಛೇ, ನಾನ ಮಾಡ್ಬೇಕೀಗ ಕೆಲಸನ. ಗೌಡಪ್ಪನ ಮಗನ, ಇವತ್ತು ನಿನ್ನ ಕತೆ ಮುಗ್ದ ಹೋತ್ಲೆ. ನಿಮ್ಮಪ್ಪ ಮಾಡಿದ ಮೋಸ್ಕ ಇವತ್ತು ಸರಿ ಸಿಕ್ಕಾಕೊಂಡಿದೆ ನಮ್ಮ ಹತ್ರ. ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತೇವೆ ನಿನಗೆ ನಾವು. ಎಷ್ಟೊತ್ತಿಗರಿ ಎದ್ದು ಹಾಳಾಗಿ ಹೋಗು ಅತ್ತ. ನನ್ನ ಕೆಲಸ ಅಂತೂ ಮುಗೀತು. ಪರಿಮಳ ಬೇಂಡ್ಲಿ, ನೀ ಮಾಡ್ಲಾರ್ದ ಕೆಲಸ ನಾ ಮಾಡಿಸ್ಕೊಂಡೇನಿ. ಎಲ್ಲದ್ರ ಮ್ಯಾಗೂ ಹೆಬ್ಬೆಟ್ಟು ಒತ್ತಿಸ್ಕೊಂಡ್ಬಿಟ್ಟೀನಿ, ಹೆಬ್ಬೆಟ್ಟು. ಇನ್ನು ಬೀದಿ ಬಿಕಾರಿನ ನೀನು. ಇಷ್ಟು ದಿವಸ ಗೌಡ್ರ ಮಗ, ಈಗ ಪುಟ್ಟು ಬಾತ್ ಮಗ, ಪುಟ್ಟು ಬಾತ್. ಪರಿಮಳ ಹೇಳ, ಟೈಮ್ ಎಷ್ಟಾತ ಏನ? ಎಷ್ಟರಾಗ್ಲಿ ಬಿಡ ಮರೆಯ, ಎದ್ರಾತ. ನಾ ಮನೆಗೆ ಹೋಗ್ಬೇಕು, ಹೇಳ ನೀನು. ಓ ಹೌದಲ್ಲ. ಅಲ್ಲ, 12 ಗಂಟೆಗೆ ಎಬ್ಬಿಸ್ತಂದಿ ನೀನು. ನೋಡು ಟೈಮ್ 2 ಗಂಟೆ ಆಗೋತು. ಯೋ ಇನ್ನೇನ ಅಪ್ಪ ಬೈತಾನೇನ ಮನ್ಯಾಗ? ಇಷ್ಟೊತ್ನ್ಯಾಗ ಮನೆಗೆ ಹೋದ್ರೆ ನನ್ನ ಏನು ಅಂತಾರ ಏನ? ಇರ್ಲಿ ತಗೊಳ ಮರೆಯ, ಬೆಳಗ್ಗೆ ತನಕ ಇರು, ಆಮೇಲೆ ಹೋಗಂತ ತಗ. ಬೇಡ, ನಾನು ಗದ್ಯಾಗ ಮಕ್ಕಂಡಿದ್ದೆ ಅಂತ ಹೇಳ್ತೀನಿ. ಹೋಗ್ಕನಿ, ಮನೆಗೆ ಹೋಗ್ಕನಿ. ಆತ್ ಹಂಗಾರ ಹಂಗ ಮಾಡ್ರಿ. ಬೆಳಗ್ಗೆ ಬರ್ತೀನಿ. 6:15 ರೆಡಿಯಾಗಿರು. ಆತು. ಅಲ್ಲ, ನೀವು ಇಷ್ಟೋ ತನಕ ಇಲ್ಲೇ ಇದ್ರ್ಯಾ? ಇಲ್ಲೇ ಇದ್ದೆ. ಟೈಮ್ ಏನಾಗಿತ್ತು ಹೋದಾಗ, ಈಗೇನಾಗಕತ್ತೈತಿ ಟೈಮ್? ಸ್ವಲ್ಪನ ಟೈಮ್ ಸೆನ್ಸ್ ಬೇಡ? ನಾ ಕಳ್ಸಿದ್ದೆ ಯಾವಾಗ, ಬರೋದು ಯಾವಾಗ ನೀವು? ಅಯ್ಯೋ ಅತ್ತೆ ಕೆಲಸ ಹೇಳಿದ್ಲು, ನಾನು ಆ ಕೆಲಸ ಮಾಡಲೇ ಇಲ್ಲ. ಏನು ಈಗ ಬೈತಾಳೋ ಏನು ಕತ್ತಿನ? ಸುಳ್ಳು ಹೇಳಿಬಿಡ್ಲೆ ಮಾಡೀನಿ ಅಂತ ಹೇಳಿ ಅಷ್ಟ ಮಾಡ್ತೇನೆ. ಸುಳ್ಳು ಹೇಳಿಬಿಡ್ತೇನೆ. ಇಲ್ಲ ಅತ್ತೆ ಮಾಡಿಸ್ಕೊಂಡೇನೆ, ಸಹಿ ಮಾಡಿಸ್ಕೊಂಡೇನೆ ಅಂತ ಹೇಳಿ ಸುಳ್ಳು ಹೇಳಿಬಿಡ್ತೇನೆ. ಅದು ಕುಂತಂಗ ನಿದ್ದೆ ಬಂದು ಹೋಗ್ಬಿಡ್ತ್ರಿ, ಗೊತ್ತಾಗಲೇ ಇಲ್ಲ. ಕ್ಷಮೆ ಇರಲಿ. ಅದು ನೀವು ನಮಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ರಿ. ಭಾಳ ಧನ್ಯವಾದಗಳು ನಿಮ್ಗೆ. ಅದೆಲ್ಲ ಏನು ಬೇಡ. ಮನೆಗೆ ಹೊಂಡ ಹೊತ್ತಾತು. ನಡಿಪ್ಪ, ನಡಿ ಮನೆಗೆ ಹೋಗಿ, ನಡಿ ನೀನು. ಹ್ಞೂ ರೀ, ಆತು. ಬೆಳಿಗ್ಗೆ ದೌಡ್ ಬರ್ತೀನಿ. ಹೋಗ್ಬರ್ತೇನೆ. ನೀ ಯಾಕೆ ಹಿಂಗೆ ನೋಡಕತ್ತಿ ನನ್ನ? ಯಾಕೂ ಇಲ್ಲವಾ ಸೊಸಿ ಮದ್ದು? ಹೇಳಿದ ಕೆಲಸ ನೀಟಾಗಿ ಮಾಡಿದೆ ನೀನು. ಐತಿ. ನೀ ಹೇಳಿದ ಕೆಲಸ ಅದ ಸೈನ್ ಮಾಡಿಸಲ್ಲ, ಇಟ್ಟ ನೀ ಫೈಲ್ ರೂಮ್ನ್ಯಾಗ.
ಅಯ್ಯೋ ನನ್ನ ಶಿವನ, ಹೌದಾ? ನನಗೆ ಗೊತ್ತಾಗ್ಲಿಲ್ಲಲ್ಲ. ಅಯ್ಯೋ ಯೋ 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 ಏನು ಜಾಣಿದ್ಯಾ? ತಾಂಬ ಹೋಗೋಯವ್ವ, ಎಲ್ಲೈತಿ ಫೈಲ್ ಅದು? ಈಗ ತೊಳೆವ, ಬೆಳಗ್ಗೆ ಕೊಡ್ತಾನಂತ. ಈಗೇನು ಅರ್ಜೆಂಟ್ ಐತನದು? ಬೆಳಗ್ಗೆ ಎದ್ದ ತಕ್ಷಣ ಕೊಡ್ತೇನೆ ತಗ. ಏಯ್, ಚೆಲುವಿನ ಚಿತ್ತಾರ ಕಾಗೆ ಹಾರಿಸ್ಬಿಡ ನನ್ನ ಹತ್ರ. ಆ ಏನಲ್ಲೇ ಬೋಳಿ, ಡಾಕ್ಯುಮೆಂಟಿಗೆ ಸೈನ್ ಮಾಡಿಸ್ಕೆ ಅಂತ ನಾ ಹೇಳಿ ಕಳ್ಸಿದ್ರೆ ನೀನೇ ಮಾಡಿದ್ದೇನು? ಆರಾಮಾಗಿ ಮಕ್ಕಂಡೇನು? ಯಾರು ಮಾಡ್ಬೇಕು ಅದನ್ನ ಕೆಲಸನ? ನಾ ಹೇಳಿದ್ನಲ್ಲ ಮಾಡಿಸ್ಕೊಂಡೇನಿ ಅಂತ ಹೇಳಿ, ಮತ್ತೆ ಸುಮ್ಮನೆ ನನಗೆ ಬೈಬೇಡ ನೀನು. ತೆಗ್ದು ನಾಲ್ಕು ಕೊಟ್ಟ ಅಂದ್ರೆ ನೋಡು ಹೊಲ್ಲುದ್ರಿ ಹೋಗ್ಬೇಕು. ಬಾಬಾ, ನನಗ ಜೋರು ಮಾಡ್ತೇನ್ಲೇ. ಅಲ್ಲ, ಈಕೆ ನಮ್ಮ ರೂಮಿಗೆ ಏನಾರ ಬಂದ್ಗಿಂದ ಹೋಗಿದ್ಲ ಏನು ಕತಿ? ಎತ್ತಿ, ನಾನು ನಿನ್ನ ಫೈಲಿಗೆ ಸೈನ್ ಹಾಕ್ಸಿ ಇಟ್ಟ ಆಮೇಲೆ ಹೋಗಿರೋದು, ಗೊತ್ತಾನ? ಗೊತ್ತೈತೆ ನಂಗೆ, ಗೊತ್ತೈತಿ ಎಷ್ಟು ನಾಟಕ ಮಾಡ್ತಿದ್ದಿ ಏನೇನು ಅಂತ ಹೇಳಿ. ನಿನ್ನ ಸೋಮನಾಥ ಮಕ್ಕಂಡದ ತುಂಬ ಬೆಡ್ಶೀಟ್ ಹೊತ್ಕೊಂಡು ನೀನು ಬೆಚ್ಚಗೆ ಬೆಂಕಿ ಕಸ್ಕೊಳಕತ್ತಿದ್ದಿ, ಗೊತ್ತಾ? ಬಾಬಾ ಬಾಬಾ ಹೇಳ್ತಾಳ ಹಂಗ. ನಾನು ಬಂದು ನೋಡ್ಕೊಂಡು ಬಂದೇನು, ಗೊತ್ತಾನ? ಈಗೇನದು ಫೈಲ್ ಎಲ್ಲಿ ಇಟ್ಟಿದಿ ಮರ್ರೆಯಿಂದ ಫೈಲ್ ತಗೊಂಡು ಬಾ. ಎತ್ತಿ, ಬೇಜಾರು ತಿಳ್ಕೊಬೇಡ. ನೀ ಹೇಳಿದ ಕೆಲಸ ನನಗೆ ಮಾಡೋಕ್ಕಾಗಲಿಲ್ಲ ಎತ್ತಿ. ಯಾಕಂದ್ರೆ ಅವನು ನೀರು ಕುಡ್ದ, ಅವನಾದ್ಮೇಲೆ ನಾನು ನೀರು ಕುಡಿದ್ಬಿಟ್ಟೆ. ಬಲವಂತ ಮಾಡಿ ನೀರು ಕುಡಿಸ್ಬಿಟ್ಟ. ನಂಗೆ ಹಂಗೆ ತೂಕಡಿಗೆ ಬಂತು, ನಿದ್ದೆ ಬಂದ ಹೊತ್ತು ಮಕ್ಕಂಡ ಬಿಟ್ಟೆ ನಾನು. ನಂಗೆ ಗೊತ್ತೈತಿ ಬೆಂಡ್ಲಿ, ನಂಗೆ ಗೊತ್ತೈತಿ ನೀ ಮಾಡದ ಅಂಥ ಕೆಲಸ ಅಂತೇಳಿ. ಅದಕ್ಕೆ ನೀನು ನಂಬ್ಕೊಂಡು ಕುಂದಿರಬಾರ್ದು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಏನು ಮಾಡಲಿ, ಮಾಡ್ತೀಯ ನಾ ಹೇಳಿದ ಕೆಲಸನ ಅಂತ ಹೇಳಿ ನಿನಗೆ ಒಪ್ಸಿದೆ. ನೀನು ಮೈ ಮರೆತು ಬಿಟ್ಟಿ ನೀನು. ಅತ್ತಿಗೆಮ್ಮ, ಅತ್ತಿಗೆಮ್ಮ, ಏನಾತ? ನೀನೀಗ ಒಳಗೆ ಹೋಗು, ನಾ ಆಮೇಲೆ ಮಾತಾಡ್ತಾನೆ ನಿನ್ನ ಹತ್ರ. ಏನಾತ? ನಾವು ಅನ್ಕೊಂಡಿದ್ದ ಕೆಲಸ ಆಗ್ಲಿಲ್ಲನ ಅತ್ತಿಗೆಮ್ಮ? ಏಯವ್ವ, ನಿನ್ನ ಮಗಳನ್ನ ಕಟ್ಕೊಂಡ್ಬಿಟ್ರೆ ಉದ್ಧಾರ ನೋಡು. ನಿನ್ನ ಮಗಳು ಒಂದೊಂದು ಹೇಳಿದ ಕೆಲಸ ಮಾಡೋದಲ್ವಾ, ಏನಾರ ಯಾಕಾಗಲಿ. ನಾನು ಏನಾರ ಒಂದು ಜವಾಬ್ದಾರಿ ಕೊಟ್ರೆ ಮಾಡ್ತಾಳನ್ನ ಅಂತ ತಿಳ್ಕೊಂಡಿದ್ದೆ ನೋಡು. ನೀ ಹೇಳ್ದಂಗೆ ಅಕ್ಕೇನೇನು ಉಪಯೋಗಕ್ಕೆ ಇಲ್ವಾ? ಏನಂತಿ ನೀನು? ಅಕ್ಕಿನ ಕಟ್ಕೊಂಡು ಹೇಗಾದ್ರಾಗ ನನಗೆ ಸಾಕಾಗಿತ್ತು. ಏನು ಮಾಡಲಿ, ಈ ಹೆಂಗಾರ ಮದುವೆಯಾಗ ಒಂದು ಹೋದ್ರೆ ಸಾಕಾಗೈತಿ ಅಂತ ಹೇಳಿ ಯೋಚನೆ ಮಾಡಿದೆ. ಈಗ ಮುಯಿ ತೀರಿಸ್ಕೊಳಕ್ಕೆ ಒಂದು ಏನಾರ ಬೇಕಾಗಿತ್ತಲ್ಲ, ಅದಕ್ಕೆ ಹೆಂಗೂ ನಿಗೂ ಗೊತ್ತಿದ್ದ ವಿಷಯ ಐತಿ. ಈಗ ಏನಾತು? ನಾವು ಅನ್ಕೊಂಡಿದ್ದ ಕೆಲಸ ಅದನ್ನು ಹೇಳು ಫಸ್ಟ್. ಈ ಬುಬ್ಣಿ ಕಟ್ಕೊಂಡ್ರೆ ಆಗೋದಲ್ಲ ಹೋಗೋದಲ್ಲ ಅಂದು ನೋಡೋಣ, ಹೆಂಗಾರ ಯಾಕಾಗಲಿ ಅಂದು ನಾನು 11:30 ಹೊತ್ತಿಗೆ ಹೋಗಿದ್ನೆ ಅವ್ರ ರೂಮಿಗೆ. ಹೋದ್ರೆ ಇಬ್ಬರು ಆರಾಮ ಮಕ್ಕಂಬಿಟ್ರ. ಫೈಲ್ ಒಂದು ಬದಿಗೆ ಬಿದ್ದಿತ್ತು. ಹೋಗಿ ಬಡ ಬಡ ತಗೊಂಡು ಹೆಬ್ಬೆಟ್ಟು ಒತ್ತಿಸ್ಕೊಂಡು ಬಂದೆ ನೋಡು. ತಂದಿಲ್ಲಿಟ್ಟ ನೋಡು ಫೈಲ್ ನಿನ್ನ ಬೀರು ಹತ್ರ. ಚಲೋ ಆತತಿಗೆ ನೀ ಮಾಡಿರೋ ಕೆಲಸ ಭಾಳ ಖುಷಿ ಆತ ನನಗೆ. ಬಡ್ಡಿ ಮಗ ಗೌಡಪ್ಪನ ಮ್ಯಾಲಿನ ಸೇಡ್ ಇವತ್ತು ತೀರಿಸ್ಕೊಳ್ಳೋಕೆ ಅವಕಾಶ ಸಿಕ್ತು ನೋಡಿ ನಂಗೆ ಎಷ್ಟು ಖುಷಿ ಆಗೈತಿ ಅಂದ್ರೆ ಅಷ್ಟು ಖುಷಿ ಆಗೈತಿ. ಆದ್ರೆ ಆ ಗೌಡಪ್ಪ ಮಾತ್ರ ಬೀದಿಗೆ ಬರಾಕಬೇಕು ಅತ್ತಿಗೆಮ್ಮ, ಅವ ಬೀದಿಗೆ ಬರಾಕಬೇಕು. ಮತ್ತು ನಮಗೆಲ್ಲ ಹೊಟ್ಟು ಉರಿದ ಹೊಕ್ಕತನ. ನಿನಗೆ ಮೋಸ ಆಗಿರೋದು ನಿನಗೆ. ಅದಕ್ಕನ ನಾನು ಈ ಸೇಡಿಗೆ ನಿನಗೆ ಜೊತೆಗೆ ಕೈ ಜೋಡಿಸಿರೋದು, ಗೊತ್ತನ? ಮತ್ತೇನು ಅದು ನಿನಗೆ ಮೋಸ ಆಗಿರೋದು ಕಮ್ಮಿ ಮೋಸ ಅನ್ನೋದು. ಆ ಮೋಸ ಅಂದ್ರೆ ನನಗೆ ಹಂಗೆ ಅವತ್ತಾಗಿರೋ ಮೋಸ ಈಗೂ ನೆನೆಸ್ಕೊಂಡ್ರೆ ಮೈ ಎಲ್ಲ ಹಂಗೆ ರಗತ ಕುದಿತೈತಿ. ಅವನು ಬೀದಿಗೆ ಬರಾಕಬೇಕು, ನೀ ಆ ಮನೆ ಒಡತಿ ಆಗಾಕಬೇಕು. ಹೌದಾ ಅತ್ತಿಗೆಮ್ಮ, ಅವತ್ತಿಂದ ದಿನ ನೆನೆಸ್ಕೊಂಡ್ರೆ ನನಗೆ ಎಷ್ಟು ಬೇಜಾರಾಕತಿ ಅಂದ್ರೆ ಅಷ್ಟು ಬೇಜಾರಾಕತಿ. ನಮಗೆ ಎಷ್ಟು ಮೋಸ ಮಾಡಿ ಆಸ್ತಿ ಎಲ್ಲ ಹಡ್ಕೊಂಡು ಬಿಟ್ಟ. ಅವತ್ತಿನ ದಿನ ನಮ್ಮ ಮನೆಯವರು ಒಬ್ಬರು ಸುಮ್ಮನೆ ಇರಲಿಲ್ಲ ಅಂದಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ನಮಗೆ ಬರ್ತಿರ್ಲೇ ಇಲ್ಲ. ಅವರೊಬ್ಬರು ಸುಮ್ಮನಿದ್ದು ನಮಗೆ ಭಾಳ ಮೋಸ ಮಾಡಿಬಿಟ್ರು. ಹೌದ್ಲೇ ಅನ್ಪೂರ್ಣಿ, ಅವತ್ತಿನ ದಿವಸ ನನ್ನ ತಮ್ಮನೂ ಮಾಡಿದ್ದು ಭಾಳ ಅನ್ಯಾಯ. ಅದು ಏನು ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದು ಕುಡಿದು ಮತ್ತನ್ಯಾಗ ಎಲ್ಲ ಸೈನ್ ಮಾಡಿ ಬಂದಲ್ಲ, ಅದು ಭಾಳ ಮೋಸ. ಅದು ಇರಲಿ, ನಮಗೂ ಹೆಂಗೆ ವಾಪಸ್ ನಮ್ಮ ಆಸ್ತಿ ತಗೋಬೇಕಂತ ಹೇಳಿ ಗೊತ್ತಾತಲ್ಲ. ತಲೆ ಕೆಡಿಸ್ಕೊಬೇಡ. ಈಗ ಎಲ್ಲದ್ರ ಮೇಲೂ ನಿನ್ನ ಹೆಸರು ಮಾಡಿಸ್ಕೊಂಬಿಡು. ಫೈಲಲ್ಲೇ ಬೀರು ಹತ್ರ ಇಟ್ಟನಿ, ಹೋಗು ಆದಷ್ಟು ಬೇಗ ಮಾಡಿಸ್ಕ್ಯಾ. ಇಲ್ಲ ಅತ್ತಿಗೆಮ್ಮ, ಹಂಗೆ ಮಾಡಬಾರ್ದು. ಅವ ಹೆಂಗೆ ಪಂಚಾಯತಿಯಾಗ ನಮ್ಮ ಕಡೆಯಿಂದ ಸೈನ್ ಮಾಡಿಸ್ಕೊಂಡು ಹಂಗೆ ಪಂಚಾಯತಿಗೆ ಸೇರಿಸಿ ಅವನು ಮರ್ಯಾದೆ ತೆಗಿಬೇಕು. ನಂಗೆ ಅದು ಭಾಳ ಆಸೆ ಐತಿ. 4 ಮಂದಿ ನಡುವನ ಮರ್ಯಾದೆ ಹೋಗ್ಬೇಕು ಅವನು. ಅವನು ಹೆಂಡ್ತಿನೂ ನನ್ನಂಗೆ ಆಗ್ಬೇಕು ಅಂದ್ರೆ ಆಕಿಗೆ ಬುದ್ಧಿ ಬರ್ತೈತಿ. 4 ಜನರನ್ನ ಹಿಯಾಸ್ಕೊಂತ ತಿರುಗ್ಲಲ್ಲ ಆಕಿಗೆ ಮಾಡ್ತಾನೆ ಆಕಿಗೆ ಅಂದಂಗ. ಅತ್ತಿಗೆಮ್ಮ, ಈ ಸುದ್ದಿ ನನ್ನ ನಡು ಅಷ್ಟೇ ಇರಬೇಕು. ಮತ್ತು ನನ್ನ ಪೆಜ್ಜಿ ಮಗಳಿಗೆ ಕಿವಿಗೆ ಏನಾರ ಬಿತ್ತು ಅಂದಕ ಆಕೆ ಎಲ್ಲರ ಮುಂದೆ ಹೇಳ್ಕೊಂತ ಅಡ್ಡಾಡಿ ಬಿಡ್ತಾಳ. ಅದಕ್ಕೆ ನಿನ್ನ ಗುಟ್ಟು ನಿನ್ನ ಹತ್ರನೇ ಇರಲಿ, ನಾ ಮಾತ್ರ ಯಾರಿಗೂ ಹೇಳಂಗಿಲ್ಲ. ಆತ್ ತಗೋ, ಹಂಗೆ ಮಾಡೋಣಂತ. ಈಗ ನಡಿ, ಒಂದು ಚಾವತ್ತು ನಿದ್ದೆ ಮಾಡಿ ಬೆಳಗ್ಗೆ ಮಗಳನ್ನ ಕಳಿಸ್ಬೇಕಲ್ವಾ ರೆಡಿ ಮಾಡಿ.